ಆದಿಗೆ ಲಕ್ಷ್ಮಿ ಜೋಡಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಇಲ್ಲ, ನಾನು ಇದನ್ನ ಒಪ್ಪಲ್ಲ. ಆದಿ ನನ್ನ ಜೊತೆನೆ ಡ್ಯಾನ್ಸ್ ಮಾಡಬೇಕು. ಶಮಿತಾ ಅವರೇ, ಅದು ಹೇಗಾಗುತ್ತೆ? ಚೀಟಿ ಎತ್ತೋದ್ರ ಮೂಲಕ ತಾನೇ ಸೆಲೆಕ್ಟ್ ಮಾಡ್ತಿರೋದು. ನನಗೆ ಅದೆಲ್ಲ ಗೊತ್ತಿಲ್ಲ ಸರ್. ನಾನು ಆದಿ ಪೇರ್ ಆಗಬೇಕು. ನಾನು ಆದಿ ಜೊತೆನೆ ಡ್ಯಾನ್ಸ್ ಮಾಡಬೇಕು. ಶಮಿ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೆಯಾ? ಚೀಟಿಲಿ ಬಂದಿರೋದನ್ನ ಯಾರಾದರೂ ಚೇಂಜ್ ಮಾಡೋಕ್ಕಾಗತ್ತಾ? ಹೋಗ್ಲಿ, ಅದೇನು ಚೀಟ್ ಮಾಡಿ ಹಾಕಿರೋ ಚೀಟಿನಾ? ಹಂಗಂದ್ರೆ ನಿನ್ಗೆ ನನ್ನ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಇಷ್ಟ ಇಲ್ವಾ ಆದಿ? ಇದೆ, ಆದರೆ ಚೀಟಿಲಿ ಲಕ್ಷ್ಮಿ ಹೆಸರು ಬಂದಿದೆಯಲ್ಲ, ಏನು ಮಾಡೋಕ್ಕಾಗತ್ತೆ? ಇಲ್ಲ ಆದಿ, ಈ ವಿಷಯದಲ್ಲಿ ಬೇರೆ ಏನು ನಾನು ಯೋಚನೆ ಮಾಡಲ್ಲ. ಸರಿ ಸರಿ, ನಿಮ್ಮ ಈ ಪ್ರಾಬ್ಲಮ್ಗೆ ನಾನೇ ಒಂದು ಸೊಲ್ಯೂಷನ್ ಕೊಡ್ತೀನಿ. ಆದಿ, ಇಲ್ಲಿ ಬನ್ನಿ. ಶಮಿತಾ, ನೀವು ಪಕ್ಕ ಬನ್ನಿ. ಲಕ್ಷ್ಮಿ ಅವರೇ, ನೀವು ಇಲ್ಲಿ ಬನ್ನಿ. ಇವಾಗ ಓಕೆನಾ? ಕಿರಣ್, ಹಲೋ ಅಪ್ಪ, ಅಮ್ಮ ಹೇಗಿದ್ದಾರಪ್ಪ? ಮಗಳೇ, ನೀನೇನು ಗಾಬರಿ ಆಗ್ಬೇಡ. ಅಮ್ಮ ಹುಷಾರಾಗಿದ್ದಾಳೆ. ನಿಂಗೆ ಅವಳ ಬಗ್ಗೆ ಗೊತ್ತಲ್ಲ, ಹಗ್ಗನ ಹಾವು ಮಾಡೋಳು. ನಿನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹಾಂ, ಅಲ್ಲ ಅಪ್ಪ, ಅಮ್ಮ ಈಗ ಆಡ್ತಿದ್ದಾರೆ ಅಂತ ಗೊತ್ತಾದಾಗಿಂದ ನನಗಂತೂ ಟೆನ್ಷನ್ ಆಗಿದೆ. ನಾನೇ ಬಂದು ನೋಡ್ಕೊಂಡು ಹೋಗೋಣ ಅಂತಂದರೆ ಕಾಲೇಜಲ್ಲಿ ಫೆಸ್ಟ್ ಇದೆ ಅಪ್ಪ, ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ನಡೀತಾ ಇದೆ. ಮಗಳೇ, ನೀನೇನು ಯೋಚನೆ ಮಾಡ್ಬೇಡ, ನಾವೆಲ್ಲ ಇದೀವಲ್ಲ, ನೋಡ್ಕೋತೀವಿ. ನೀನು ನಿನ್ನ ಡ್ಯಾನ್ಸ್ ಕಡೆ ಗಮನ ಕೊಡು. ಹಾಂ, ಸರಿನಪ್ಪ. ಸರಿಮ್ಮ. ಏನೇ ಫೆಸ್ಟ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇರೋ ಹಾಗಿದೆ? ನಾನು ಏನಾದರೂ ಮಾಡ್ಕೋತೀನಿ, ನಿನಗೆ ಯಾಕೆ? ಫಸ್ಟು ನೀನು ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡು. ನಾನು ಮುಂದೆ ಗೆಲ್ಲೋದಕ್ಕೆ ದಮ್ ಬೇಕಲ್ಲ. ಓಹೋ, ನೀನೇನು ಡಿಕೆಡಿಲಿ ಕಿರೀಟ ತೊಗೊಂಡು ಬಂದಿರೋ ಥರ ಆಡಬೇಡ. ನೀನು ನಡೆದ್ರೇ ಕೋಳಿ ನಡೆದಂಗೆ ಇರುತ್ತೆ. ಇನ್ನೇನಾದರೂ ಕುಣಿದ್ರೆ ಪಾಪ ಮುಂದೆ ಕೂತಿರೋ ಜನ ಎಲ್ಲ ಎದ್ನೋ ಬಿದ್ನೋ ಅಂತ ಓಡೋಗ್ಬಿಡ್ತಾರಷ್ಟೇ. ನೋಡು, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ಆದಿ. ಬರ್ಸಿದ್ರೆ ಕಾಂಪಿಟೇಷನ್ ಬಿಟ್ಟು ಹೋಗ್ಬಿಡ್ತೀಯಾ? ನಾನು ಯಾಕೋ ಓಡೋಗ್ಲಿ, ನಿನ್ನನ್ನೇ ಕಾಂಪಿಟೇಷನ್ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ. ಓಹೋ, ನಿನಗೆ ಅಷ್ಟೊಂದು ಪವರ್ ಇದೆಯಾ ಡಂಗಾಣಿ? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಕೇಳಿಲ್ವಾ? ಅದೇ ಸಾಂಗಲ್ಲಿ ಸಂಸಾರ ಬೇಕಾ ಗುರು ಅಂತಲೂ ಹೇಳಿದ್ದಾರೆ. ಹಲೋ, ನಾನೇನು ನಿನ್ನ ಜೊತೆ ಸಂಸಾರ ಮಾಡ್ತಿಲ್ಲ, ಸಾಂಗ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನಿನಗೆ ಬೇಕಿದ್ರೆ ನೀನು ಮಾಡು, ಇಲ್ಲದೆ ಇದ್ರೆ ಬಿಡು. ಓಕೆ, ಮಾಡು.